ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಅನ್ಸೋದು ಯಾರ ಕೆಲಸ? ಇಬ್ಬರೂ ಅಷ್ಟೇ. ಪಕ್ಷ ಹತ್ತಿರ ನನಗಿರೋದು ಮುಖ್ಯಮಂತ್ರಿ ಆಗುವ ಅರ್ಹತೆ ಇಬ್ಬರಿಗೂ ಇದೆಯಾ? ನಾನು ಸಾಯುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಪಕ್ಷ ಉಳಿಸ್ಕೋಬೇಕು. ಅಹಿಂದ ಮಾಡಿಕೊಂಡು ಸಿದ್ದರಾಮಯ್ಯನವ್ರು ಹೊರಗಡೆ ಹೋದ್ರಲ್ಲ, ಆ ಸಿಟ್ಟು ತಮಗಿನ್ನೂ ಇದೆಯಾ ಸಿದ್ದರಾಮಯ್ಯ? ಇಲ್ಲ, ಅದೇನು ನನಗೆ ಅವ್ರೇನು ಹೊಸದಾಗಿ ಏನು ಅನೌನ್ಸ್ ಮಾಡ್ತಾರೆ ಮಾಡಲಿ. ಅದೇನೇನು ಮಾಡಲ್ಲ. ತಮ್ಮನ್ನ ಬಿಟ್ಟು ಸಿದ್ದರಾಮಯ್ಯನವರು ಹೋದ ಬೇಸರ ಮತ್ತು ಸಿಟ್ಟು ತಮಗಿನ್ನೂ ಇದೆಯಾ? ನಾನು ಇವತ್ತರೂ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ದೀನಿ, ಒಳ್ಳೇದಲ್ಲಪ್ಪ ಅಂತ ಹೇಳಿದ್ದೀನಿ. ಟೆಲ್ಮಿ. ತಮ್ಮ ಕೈ ಕೆಳಗೆ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು, ಅವರ ಒಂದು ಶಕ್ತಿ ಏನಾದ್ರು ಇದೆ ಅಂತಂದರೆ ನೀವು ತಾವು ಗುರುತಿಸೋದ್ರೆ ಏನು ಅವ್ರ ಶಕ್ತಿ? ಅವ್ರ ಶಕ್ತಿ ಒಂದು ಸಮಾಜ ಇದೆ ಅಂತ ತಿಳ್ಕೊಳ್ಳಿ. ಸಮಾಜನೇ ಅವ್ರ ಶಕ್ತಿನ? ಒಂದು ನಿಮಿಷ ಬಂದರೆ ಅವ್ರಿಗೆ ಸ್ಥಾನ ಶಕ್ತಿನೂ ಬಂತು. ಸಮಾಜ ಬಿಟ್ಟು ಬೇರೆ ಏನು ಶಕ್ತಿ ಇಲ್ವಾ ಅವ್ರಿಗೆ ಅಂತ? ರಾಜಕಾರಣಿಯಾಗಿ, ನಾಯಕರಾಗಿ ಈಗ ಸಮಾಜ ಅವರ ಶಕ್ತಿ ಅಂತ ಹೇಳಿದ್ರೆ ಸ್ಥಾನ ಶಕ್ತಿ ಅಂತ ಹೇಳಿದ್ರೆ ಬನ್ರಿ. ಈ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ರೂಪಿಸ್ತಾ ಇದ್ದಾರೆ. ಒಂದು 30 kg ಅಕ್ಕಿ ₹1 ಅಂತ ಹೇಳಿದ್ರಪ್ಪ. ಇವೆಲ್ಲ ಅವ್ರ ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಇವರು. ಕಾಂಗ್ರೆಸ್ ಕಾರ್ಯಕ್ರಮ ಇರೋದು ಫುಡ್ ಸೆಕ್ಯೂರಿಟಿ ಬಿಂದು. ಈಗ ಕೆಲವು ಈ ಥರದ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ನಾನೇನದು ಅಸೂಯೆ ಪಟ್ಟಿದ್ದೇನೆ? ಬಡವರ ಕೆಲಸ ಯಾರೇ ಮಾಡಲಿ ಸಂತೋಷ ಪಡೋಣ, ನಾನು ಎಂದೂ ಮಾತಾಡೋದಿಲ್ಲ. ಈಗ ಮೋದಿ, ಅದ್ವಾನಿ, ರಾಹುಲ್ ಗಾಂಧಿ, ಮೋದಿಗೆ ಪ್ರಧಾನಿಯಾಗುವ ಅರ್ಹತೆ ಇಲ್ವಾ? ನಾನು ಯಾಕೆ ಹೇಳ್ತೀನಿ ಅಂದರೆ ಇಲ್ಲ. ಅದ್ವಾನಿಗಿತ್ತ? ಇದೆ. ಯಾಕೆ ಅಂತ ಕೇಳಿ, ಆದ್ವಾನಿ ನಮ್ಮ ಚಿಕ್ಕಪ್ಪನ ಮಗ ಅಲ್ಲ. ಆದ್ವಾನಿ ಆ ಪಕ್ಷ ಕಟ್ಟಿದವರು. ಆ ಪಕ್ಷ ಕಟ್ಟಿದವರು ಅವರು. ವಾಜಪೇಯಿ ಅಲ್ಲ. ವಾಜಪೇಯಿ ಒಳ್ಳೆ ಭಾಷಣಕಾರ. ವಾಜಪೇಯಿಗಿಂತ ಮೊದಲೇ ಅದ್ವಾನಿ ಅವರು ಪ್ರಧಾನಿ ಆಗಬೇಕು. ಹೇಳ್ರಿ, ಈ ಜೈಲೊಳಗಿದ್ದಾಗ ಆದ್ವಾನಿ ಎಷ್ಟು ಸಂಕಟ ಪಟ್ಕೊಂಡಿದ್ದಾರೆ. ನಮ್ಮ ಮನೆ ನನ್ನ ಹೆಂಡತಿ ಊಟ ತೊಗೊಂಬರೋರು, ಜೊತೆಲಿ ಊಟ ಶೇರ್ ಮಾಡ್ತಾ ಇದ್ವಿ. ಅವತ್ತು ಅವ್ರು ಎಷ್ಟು ಸಂಕಟ ಪಟ್ಕೊಂಡಿದ್ದಾರೆ. ಒಂದೇ ದಿನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಇಲ್ಲೇ ಬೆಂಗಳೂರಲ್ಲಿದ್ದರು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಬಂದಿದ್ದರು. ವಾಜಪೇಯಿ, ಆದ್ವಾನಿ, ಇವರು SN ಮಿಶ್ರಾ, ಇವರೆಲ್ಲ ಬಂದಿದ್ರು ಇಲ್ಲಿ. ಮಧುದಂಡವತೆ ಅವ್ರನ್ನ ಅರೆಸ್ಟ್ ಮಾಡಿದರು. ವಾಜಪೇಯಿ ಸೋನಿಯಾ ಗಾಂಧಿಗೆ, ಮೇಡಮ್ ಮೈ ಹೆಲ್ತ್ ಈಸ್ ನಾಟ್ ಗುಡ್, ಆರ್ ಯು ಗೋಯಿಂಗ್ ಟು ಪುಟ್ ಮಿ ಬಿಹೈಂಡ್ ದಿ ಬಾರ್ಸ್ ಅಂದರು. ಅವರೇನು ಹೇಳಿದರು, ದೇವರಾಸಿಗೆ ತಗೊಂಡೋಗಿ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡಿಬಿಡೋರನ್ನ ಅಂತ ಹೇಳಿದರು. 10 ದಿನ ಇದ್ದರು ಡೆಲ್ಲಿಗೆ ಹೊರಟು. ಅದ್ವಾನಿ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ಹಿ ಹ್ಯಾಸ್ ಮಾಡಿಫೈಡ್ ಹಿಮ್ಸೆಲ್ಫ್. ಏನು, ಪಾಕಿಸ್ತಾನಕ್ಕೆ ಹೋದರು, ಜಿನ್ನಾ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದರು, ಅದೇ ಅವ್ರಿಗೆ ಮುಳುವಾಯ್ತು. ಅದು ಆಯ್ತಪ್ಪ ಬಿಡ್ರಿ. ಅದರ ಅರ್ಥ ಇಷ್ಟೇ. ಇವತ್ತು ನೋಡ್ರಿ, ಅವರು ಮೊದಲು ಬಾಬರಿ ಮಸೀದಿ ಒಡೆಯೋದ್ರ ಬಗ್ಗೆ ಕ್ಷಮೆ ಕೇಳಿದರು. ಪ್ಲೀಸ್, ಯಾತಕ್ಕೆ ನಾನು ಆದ್ವಾನಿ ಬಗ್ಗೆ ಹೇಳಿದೆ ಅಂದರೆ ಕಾರಣ ಅಷ್ಟೇ ಅಲ್ಲ, ಅಜ್ಮೀರ್ ದರ್ಗಾಕ್ಕೆ ಹೋಗಿ ಆ ಹೂವಿನ ಇದನ್ನು ಹೊತ್ಕೊಂಡು ತಲೆ ಮೇಲೆ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇರ್ ಆರ್ ಸರ್ಟನ್ ಮಾಡಿಫಿಕೇಶನ್. ನಾನು ಏನು ಮಿಸ್ಟೇಕ್ ಮಾಡಿಲ್ಲ. ಹಾಗೆ ಮೋದಿಯವರು 2002 ಬಗ್ಗೆ ಕ್ಷಮೆ ಕೇಳಿಬಿಟ್ರೆ ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ಪ್ರೈಮ್ ಮಿನಿಸ್ಟರ್? ಅದಲ್ಲ. ವಾಟ್ ಈಸ್ ಹಿಸ್ ರಿಯಾಕ್ಷನ್ ಆನ್ ಹಿಂದುತ್ವ? ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗಾಗಲೇ. ರಾಹುಲ್ ಗಾಂಧಿಗೆ ಯಂಗ್ಸ್ಟರ್ ಇದ್ದಾರೆ, ಇನ್ನೂ ಸ್ವಲ್ಪ ಮಟ್ಟಿಗೆ ಟ್ರೈನ್ ಅಪ್ ಆಗಬೇಕು. ಅವರು ಆಗೋದಿಲ್ಲ. ನಾನು ಹೂವಮೈ ರಾಹುಲ್ ಗಾಂಧಿಯವರು ನಾನು ಪಾರ್ಲಿಮೆಂಟನ್ನು ನೋಡಿದ್ದೇನೆ. ಏಕೆಂದರೆ ಇದು ದೊಡ್ಡ ದೇಶ ಇದೆ, ಮೆಚುರಿಟಿ ಬರಬೇಕು ಅಂತೀರಿ? ಅಲ್ಲ, ಇದ್ದಾರೆ. ಅವರಿಗೆ ಸಲಹೆ ಕೂಡ ಪುಣ್ಯಾತ್ಮರಿದ್ದಾರೆ. ಮನಮೋಹನ್ ಸಿಂಗ್ಗೆ ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಅದರಿಂದ ಅವರೆಲ್ಲ ಇದ್ದಾರೆ, ಅನೇಕ ಜನ ಮುಖಂಡಗಳಿದ್ದಾರೆ. ಅದರಿಂದ ಅವ್ರಿಗೆ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋದರೆ ಆಗ. ಈಗ ಥರ್ಡ್ ಫ್ರಂಟ್ ಮಾತು ಕೇಳಿ ಬರ್ತಾ ಇದೆ ಅಂತ ನನ್ನ ಕಾರ್ಯಕ್ರಮದ ಶುರು. ನಾನು ವೇಳೆ ಥರ್ಡ್ ಫ್ರಂಟ್ ಆದರೆ ನನಗೆ ಪ್ರಶ್ನೆ ಹೇಳಿಬಿಡಿ. ನಾನು ಪ್ರಧಾನಮಂತ್ರಿ ಆಕಾಂಕ್ಷಿನೂ ಅಲ್ಲ. ಏಕೆಂದರೆ ಫಸ್ಟ್ ಥರ್ಡ್ ಫ್ರಂಟ್ ಅಂತ ಆಗದಾದ್ರೆ ಒಂದೇ ಯಾರು ಲೀಡರ್ ಆಗಬೇಕು ಥರ್ಡ್ ಫ್ರಂಟ್? ನನಗೆ ಸಂಬಂಧ ಇಲ್ಲ ಸರ್. ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ನಿತೀಶ್ ಕುಮಾರ್, ಮುಲಾಯಂ ಸಿಂಗ್, ನಾನೇ ಹೇಳ್ತೀನಿ ಕೇಳ್ರಿ, ಮುಂದಕ್ಕೆ ನಾನೇ ಹೇಳ್ಬಿಡ್ತೀನಿ. ಅದರ ಆಕಾಂಕ್ಷಿ ನಿತೀಶ್ ಇದ್ದಾರೆ, ಮುಲಾಯಂ ಇದ್ದಾರೆ. ವೈ ನಾಟ್ ಮಾಯಾವತಿ? ವೈ ನಾಟ್ ಜಯಲಲಿತಾ? ನನ್ನ ಕೇಳೋದು ಯಾವಾಗ ಕೇಳ್ತಾರೆ ಅಂದರೆ, ನಾವು ಇಲ್ಲಿ ಕೆಲವು ಸೀಟ್ಗಳು ಗೆದ್ದು ಹೋದಾಗ ಅದರ ಕೊರತೆ ಬಿದ್ದಾಗ ಕರಿಬಹುದು. ಅದೆಲ್ಲ ಜನತೆ ಮೇಲಿದೆ ರೀ. ನಂಬಿಕೆ. ಮಗು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಲಿಸೋದು ಬೇಡ.
ವಿಲ್ ಇಟ್ ಬಿ ಥರ್ಡ್ ಫ್ರಂಟ್ ಅಟ್ ದಿ ಸೆಂಟರ್? 100% ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಈ ಸಾರಿ ಮೋದಿ ಅಲ್ಲ, ರಾಹುಲ್ ಅಲ್ಲ. ಈ ಸಾರಿ ಕಾಂಗ್ರೆಸ್ಸು BJP ಎರಡಕ್ಕೂ ಸ್ಥಾನ ಕೊಡೋದಿಲ್ಲ. ನನಗೆ ಶಕ್ತಿ ಇದ್ದಷ್ಟು ದುಡಿದೆ ನಾನು. ಸೊ ಕರ್ನಾಟಕಕ್ಕೆ ಇನ್ನು ತಾವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಗಬೇಕು ತಮಗೆ, ಆದರೆ ಸಾಮಾನ್ಯ ಸಿಗಬೇಕು ಅನ್ನೋ ನಿರೀಕ್ಷೆ ಇದೆ. ಇನ್ನೊಂದು ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರದಲ್ಲಿ ದೇವೇಗೌಡರನ್ನು ಗುರುತಿಸುವಂಥ ಸನ್ನಿವೇಶಕ್ಕೆ ಬಂದರೆ